ಗ್ಯಾರಂಟಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಗೋಕರ್ಣದ ಮೈನ್ ಬೀಚ್ ನಲ್ಲಿ ಅನಾಹುತ ತಪ್ಪಿದೆ. ಸಮುದ್ರದಲ್ಲಿ ಮುಳುಗ್ತಾ ಇದ್ದಂತ 3 ಪ್ರವಾಸಿಗರನ್ನ ರಕ್ಷಿಸಲಾಗಿದೆ. ಸಮುದ್ರದಲ್ಲಿ ಮುಳುಗ್ತಾ ಇದ್ದಂತ 3 ಪ್ರವಾಸಿಗರನ್ನ ರಕ್ಷಣೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದ ಮೈನ್ ಬೀಚ್. ಚಿತ್ರದುರ್ಗ ಜಿಲ್ಲೆಯ 23 ವರ್ಷದ ಮನು, 36 ವರ್ಷದ ಶಿವು, 26 ವರ್ಷದ ಕಿರಣ್, ಈ 3 ಜನರನ್ನ ರಕ್ಷಿಸಲಾಗಿದೆ. ಚಿತ್ರದುರ್ಗದಿಂದ ಗೋಕರ್ಣಕ್ಕೆ ಅಂತೇಳಿ 21 ಜನ ಪ್ರವಾಸಕ್ಕೆ ಬಂದಿದ್ರು. ಲೈಫ್ ಗಾರ್ಡ್ ಎಚ್ಚರಿಕೆ ನಡುವೆಯೂ ಕೂಡ 6 ಮಂದಿ ಪ್ರವಾಸಿಗರು ಸಮುದ್ರಕ್ಕಿಳಿದಿದ್ದಾರೆ. ಈ ವೇಳೆ ಅಲೆಗಳ ಅಬ್ಬರಕ್ಕೆ 3 ಜನ ಕೊಚ್ಕೊಂಡು ಹೋಗಿದ್ರು. ಅವರನ್ನ ರಕ್ಷಣೆ ಮಾಡಲಾಗಿದೆ. 3 ಜನರು ಕೂಡ ಸದ್ಯ ಈಗ ಸೇಫ್ ಆಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದ ಮೈನ್ ಬೀಚ್ ಏನಿದೆ ಅಲ್ಲಿ ಮನು, ಶಿವು, ಕಿರಣ್, ಚಿತ್ರದುರ್ಗದಿಂದ 21 ಜನ ಪ್ರವಾಸಿಗರು ಹೋಗಿರ್ತಾರೆ ಅಲ್ಲಿಗೆ. ಆ ಸಂದರ್ಭದಲ್ಲಿ ಹೋಗಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ರು ಕೂಡ 6 ಜನ ಧೈರ್ಯ ಮಾಡಿ ಇಳಿದಿದ್ದಾರೆ. ಅದಾದ್ಮೇಲೆ 3 ಜನ ಅಲೆಗಳ ಅಬ್ಬರ ಎಷ್ಟರ ಮಟ್ಟಿಗಿತ್ತು ಅಂತಂದರೆ ಅವರನ್ನೇ ಎಳ್ಕೊಂಡು ಹೋಗ್ತಾ ಇತ್ತು. ಹೋಗಿ ಅವರನ್ನ ಈಗ ರಕ್ಷಣೆ ಮಾಡಲಾಗಿದೆ. ನೋಡಿ, ಸಾಮಾನ್ಯವಾಗಿ ಬೇರೆ ಭಾಗದಿಂದ ಬೀಚ್ಗಳಿಗೆಲ್ಲ ಹೋದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಅಂದರೆ ಅವರಿಗೆ ಅಲ್ಲಿನ ಅಲೆಗಳ ಅಬ್ಬರ ಹೇಗಿರುತ್ತೆ ಅಥವಾ ಸೆಳೆತ ಹೆಂಗಿರುತ್ತೆ ಅನ್ನುವಂಥದ್ದು ಗೊತ್ತಿರಲ್ಲ. ಏನೋ ಆಟಾಡೋ ಜೋಶಲ್ಲಿ ಹೋಗಿಬಿಡ್ತಾರೆ. ಬಟ್ ಅಲ್ಲಿರೋವಂಥವ್ರು ಎಚ್ಚರಿಕೆ ಕೊಡ್ತಾರೆ ಅವರಿಗೆ. ಯಾಕಂತಂದರೆ ಏನು ಅಲ್ಲಿ ಪ್ರತಿಯೊಬ್ಬರು ಪ್ರವಾಸಿಗರು ಹೋದಂಥ ಸಂದರ್ಭದಲ್ಲಿ ಇಂತಿಷ್ಟೇ ಅಂತ ಮಾರ್ಕ್ ಮಾಡಿರ್ತಾರೆ. ಅಷ್ಟು ಜಾಗ ಬಿಟ್ಟು ಯಾರು ಮುಂದೆ ಹೋಗಬೇಡಿ ಅಂತೇಳಿ ಅಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ. ಆ ಥರ ಯಾರಾದರೂ ನೀರೊಳಗೆ ಹೋಗ್ತಾ ಇದ್ದರೆ ಅವರಿಗೆ ವಿಜಲ್ ಹಾಕಿ ಕರೆಯುವಂಥ ಕೆಲಸವನ್ನು ಕೂಡ ಅಲ್ಲಿದ್ದಂಥವ್ರು ಗಮನಿಸ್ತಾ ಇರ್ತಾರೆ. ಬಟ್ ಅಲ್ಲಿ ಎಚ್ಚರಿಕೆ ಕೊಟ್ಟಿದ್ರು ಕೂಡ ಈ 6 ಜನರು ಧೈರ್ಯ ಮಾಡಿ ಸಮುದ್ರಕ್ಕೆ ಇಳಿದಿದ್ದಾರೆ. ಬಟ್ ಆಳಕ್ಕೆ ಹೋಗ್ತಾ 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 ನಿಮಗೆ ತುದಿಯಲ್ಲಿ ಆಟ ಆಡಬೇಕಾದ್ರೆ ಅಷ್ಟೊಂದು ಅಲೆಗಳು ಗೊತ್ತಾಗಲ್ಲ. ಬಟ್ ನೀವು ಯಾವಾಗ ಆಳಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆಗ ಅಲ್ಲಿ ಅಲೆಗಳ ಸೆಳೆತ ಜಾಸ್ತಿ ಇರುತ್ತೆ, ಅಬ್ಬರ ಜಾಸ್ತಿ ಇರುತ್ತೆ. ಆ ಸಂದರ್ಭದಲ್ಲಿ ನಿಮ್ಮನ್ನು ಎಳ್ಕೊಂಡು ಸಮುದ್ರದ ಆಳಕ್ಕೆ ಎಳ್ಕೊಂಡು ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ 3 ಜನ ಕೊಚ್ಕೊಂಡು ಹೋಗಿದ್ರು. ಆ 3 ಜನರನ್ನು ರಕ್ಷಣೆ ಮಾಡಲಾಗಿದೆ. ಇದೇ ಟೀಮ್ ಅವರನ್ನು ರಕ್ಷಣೆ ಮಾಡಿರೋದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ರಾವ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, 21 ಜನ ಬಂದಿದ್ರು, 6 ಜನರು ಕೊಚ್ಕೊಂಡು ಹೋಗಿದ್ರು ಅಂತ ಹೇಳಿ ಗೊತ್ತಾಯ್ತು. 6 ಜನ ಇಳಿದಿದ್ರು, ಅದ್ರಲ್ಲಿ 3 ಜನ ಕೊಚ್ಕೊಂಡು ಹೋಗಿದ್ರು ಅಂತ. ಸೇಫ್ ಆಗಿದ್ದಾರಾ, ಹೇಗೆ? ಖಂಡಿತ ಪ್ರಭು, ಅಂದ್ರೆ ಉಡುಪಿಯ ಪ್ರವಾಸಿಗರ ದಂಡು ಉಡುಪಿಗೆ ಬಂದಿರುವಂತದ್ದು. ಯಾಕಂತ ಹೇಳಿದ್ರೆ ಕಳೆದ 3 ದಿನಗಳಿಂದ ನಿರಂತರವಾಗಿ ರಜೆ ಇದ್ದ ಕಾರಣ, ಲಿಂಕಿಂಗ್ ಹಾಲಿಡೇ ಇದ್ದ ಕಾರಣ ಸಾಕಷ್ಟು ಸಂಖ್ಯೆಯಲ್ಲಿ ಸಮುದ್ರದ ತಟಕ್ಕೆ ಪ್ರವಾಸಿಗರು ಕೂಡ ಬಂದಿರುವಂತದ್ದು. ಆ ಸಂದರ್ಭದಲ್ಲಿ ಸಮುದ್ರದ ಮಧ್ಯದಲ್ಲಿ ಪ್ರವಾಸಿಗರು ಹೋದಂತಹ ಬೋಟ್ ಮಗುಚಿ ಬಿದ್ದಿರುವಂತದ್ದು. ಈ ವಿಚಾರವಾಗಿ ಅವರಿಗೆ ರಕ್ಷಣಾ ಕವಚ ಅಂದ್ರೆ ಏನು ಲೈಫ್ ಜಾಕೆಟ್ ಕೊಟ್ಟಿಲ್ಲ ಅನ್ನುವಂತಹ ಮಾತುಗಳು ಕೂಡ ಗೊತ್ತಾಗ್ತಾ ಇದೆ. ಅದರ ಜೊತೆಯಾಗಿ ಇದರಲ್ಲಿ 2 ಪ್ರಾಣ ಕೂಡ ಈಗ ಹೋಗಿರುವಂತದ್ದು. ಅಂದ್ರೆ ಕೂಡ 15 ಜನರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದ್ರೆ ಅದರಲ್ಲಿ 2 ಸ್ಥಿತಿ ಗಂಭೀರವಾಗಿದೆ ಮತ್ತು 2 ಚಿಕಿತ್ಸೆ ಫಲಕಾರಿಯಾಗಿದೆ, ಮೃತಪಟ್ಟಿದ್ದಾರೆ. ಅಂದ್ರೆ ಯಾವುದೇ ಒಂದು ಸೇಫ್ಟಿ ಪ್ರಿಕಾಷನ್ ಬೋಟ್ ಯಾರು ಏನು ಪ್ರವಾಸಿಗರನ್ನು ಕರ್ಕೊಂಡು ಹೋಗುವಂತಹ ಬೋಟ್ ನ ಓನರು, ಮಾಲೀಕರು ತಗೊಂಡಿಲ್ಲ ಅಂತ ಹೇಳುವಂತಹ ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತದ್ದು. ಈಗಾಗಲೇ ಉಡುಪಿಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಮತ್ತಷ್ಟು ಜನರ ಅಸ್ವಸ್ಥ ಕೂಡ ಗೊಂಡಿರುವಂತದ್ದು. ಅವರಿಗೆ ಸ್ಥಳೀಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಮಾಡಲಾಗ್ತಿದೆ. ಪ್ರಭು, ಓಕೆ, ಥ್ಯಾಂಕ್ ಯು ಆದಿತ್ಯ. ತಗೊಬರ ಮೇಲೆ, ತಗೊಬರ ಮೇಲೆ, ಜೋರ